ಟಿವಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಮಾಹಿತಿಗಳಿಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅಂಜನ್. ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಟಿವಿ ಮುದ್ದು ಮನಸ್ಸು. ಎಂದಿನಂತೆ ಮುದ್ದು ಮನಸ್ಸು ಕಾರ್ಯಕ್ರಮದಲ್ಲಿ ಒಂದು ಸುಂದರವಾದ ಮಡಿಕೇರಿಯಲ್ಲಿ ನಡೆದಂಥ ತಂದೆ ಮತ್ತು ಮಗಳ ಸುಂದರವಾದ ಬಾಂಧವ್ಯದ ಒಂದು ಕಥೆಯನ್ನು ತಗೊಂಡು ನಾನಿವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗೆ ಒಬ್ಬರು ಸೆಲೆಬ್ರಿಟಿಯ ಬೇಡಿಕೆಯ ಮೇರೆಗೆ ನೀವು ಯಾಕೆ ಮುದ್ದು ಮನಸ್ಸು ಹೊರಗಡೆ ಹೋಗಿ ಟ್ರೈ ಮಾಡಬಾರ್ದು ಅಂತ ಹೇಳಿದರು. ಹಾಗಾಗಿ ಅವರ ಒಂದು ಮಾತಿಗೆ ಮರ್ಯಾದೆಯನ್ನು ಕೊಟ್ಟು ಇವತ್ತು ನಾವು ಹೊರಗಡೆ ಬಂದಿದ್ದೀವಿ ಶೂಟ್ ಮಾಡೋದಕ್ಕೆ. ಮುದ್ದು ಮನಸ್ಸು ಕಾರ್ಯಕ್ರಮವನ್ನು ಯಾವ ರೀತಿ ನೀವು ಎಂಜಾಯ್ ಮಾಡ್ತಾಯಿದ್ರು ಅದೇ ರೀತಿ ಈ ಒಂದು ಎಪಿಸೋಡ್ಗೆ ಸಪೋರ್ಟನ್ನು ಕೊಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ನೆಚ್ಚಿನ ಮುದ್ದು ಮನಸ್ಸು. ಓಕೆ, ಆಗಲೇ ಹೇಳಿದ ರೀತಿ ತಂದೆ ಮತ್ತು ಮಗಳ ಒಂದು ಬಾಂಧವ್ಯದ ಸುಂದರವಾದ ಕಥೆಯನ್ನು ನಾನಿವತ್ತು ಈ ಮುದ್ದು ಮನಸ್ಸು ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಕತೆ ನಡೆದಿದ್ದು ಮಡಿಕೇರಿಯಲ್ಲಿ. ಆ ಮಡಿಕೇರಿಯ ಸುಂದರ ವಾತಾವರಣದಲ್ಲಿ ಒಂದು ಜೋಡಿ ವಾಸವಾಗಿತ್ತು. ಅವರು ಆಗ ತಾನೇ ಮದುವೆಯಾಗಿರುವ ನವದಂಪತಿಗಳು. ಇವರ ಹೆಸರು ಮಂಜುನಾಥ್ ಮತ್ತು ಶೋಭಾರಾಣಿ. ಇವರಿಬ್ಬರ ಸಂಸಾರ ತುಂಬ ಸೊಗಸಾಗಿ ಸಾಗ್ತಾ ಇರುತ್ತೆ. ಆದರೆ ಇವರಿಗೆ ಒಂದು ಕೊರತೆ ಇರುತ್ತೆ. ಆ ಕೊರತೆ ಏನಂತಂದರೆ ಬಹಳ ವರ್ಷದಿಂದ ಇವರಿಗೆ ಮಕ್ಕಳಾಗಿರೋದಿಲ್ಲ. ಈ ದಂಪತಿಗಳು ತೋರಿಸದ ವೈದ್ಯರಿಲ್ಲ, ಬೇಡದ ದೇವರಿಲ್ಲ, ಹೋಗದ ದೇವಸ್ಥಾನವಿಲ್ಲ. ಹೀಗೆ ಬಹಳ ವರ್ಷ ಕಳೆದ ನಂತರ ಇವರಿಟ್ಟ ನಂಬಿಕೆಯೋ ಅಥವಾ ದೇವರ ಫಲವೋ ಗೊತ್ತಿಲ್ಲ, 8 ವರ್ಷಗಳ ನಂತರ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡ್ತಾರೆ. ಬಹಳ ವರ್ಷಗಳ ನಂತರ ಹುಟ್ಟಿದ ಈ ಹೆಣ್ಣು ಮಗುವನ್ನು ಅವರ ಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ನೋಡಿಕೊಳ್ತಾ ಇರ್ತಾರೆ. ಅದರಲ್ಲೂ ಈ ತಂದೆಗೆ ಈ ಹೆಣ್ಣು ಮಗುವಿನ ಮೇಲೆ ತುಂಬ ಕಾಳಜಿ. ಅದೇನೋ ಗೊತ್ತಿಲ್ಲ ನೋಡಿ ವೀಕ್ಷಕರೇ, ನಮ್ಮ ದೇಶದಲ್ಲಿ ತಂದೆಯಂದಿರು ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ. ಹೀಗೆ ಈ ಒಂದು ಹೆಣ್ಣು ಮಗು ಹುಟ್ಟಿದ ನಂತರ ಅವರ ಮನೆಯಲ್ಲಿ ಅಪಾರ ಯಶಸ್ಸನ್ನು ಕಾಣ್ತಾರೆ. ಹಾಗೆ 1 ವರ್ಷದ ನಂತರ ನಾಮಕರಣವನ್ನು ಮಾಡಿ ಐಶ್ವರ್ಯ ಎಂದು ಹೆಸರನ್ನು ಇಡ್ತಾರೆ. ಹೀಗೆ ಕಾಲ ಕಳೆದಂತೆ ಮಗಳು ಬೆಳೆದು ದೊಡ್ಡವಳಾಗ್ತಾಳೆ. ನಂತರ ಮಡಿಕೇರಿಯ ಹೆಸರಾಂತ ಶಾಲೆಗೆ ಮಗಳನ್ನು ಸೇರಿಸ್ತಾರೆ. ದಿನವಿಡೀ ಅಪ್ಪ ಮಗಳ ಕೀಟಲೆಗಳು, ಸಂತೋಷದ ಮಾತುಗಳು ಹಾಗೂ ಅವಳು ಮಾಡುವ ಚೇಷ್ಟೆಯಿಂದ ಇವರ ಮನೆಯಲ್ಲಿ ಕಳೆಯಂತೆ ಇರುತ್ತದೆ. ಹಾಗೆ ಹೇಳಿ ಮಾಡಿಸಿದಂತಹ ಕುಟುಂಬ. ಮುಖ್ಯವಾಗಿ ಅಪ್ಪ ಮಗಳ ಬಾಂಧವ್ಯ ತುಂಬ ಬೆಳೆದಿರುತ್ತೆ. ಇವರಿಬ್ಬರ ಬಾಂಧವ್ಯ ಯಾವ ಮಟ್ಟಿಗೆ ಇರುತ್ತದೆ ಅಂದರೆ, ಮಗಳು ತಾಯಿ ಹತ್ರ ಹೇಳಿಕೊಳ್ಳದ ವಿಷಯವನ್ನು ತನ್ನ ತಂದೆ ಹತ್ರ ಹೇಳ್ಕೊಳ್ತಾ ಇರ್ತಾಳೆ. ಹೀಗೆ ಕಾಲ ಉರುಳಿದಂತೆ ಮಗಳು ಶಾಲೆಯನ್ನು ಮುಗಿಸಿ ಕಾಲೇಜಿಗೆ ಸೇರ್ತಾಳೆ. ಕಾಲೇಜಿನ ವಾತಾವರಣ, ಹುಡುಗ ಹುಡುಗಿಯರ ಮೋಜು ಮಸ್ತಿಗಳು ಐಶ್ವರ್ಯಾಳನ್ನು ಸೆಳೆಯುತ್ತದೆ. ಹೀಗಿರಬೇಕಾದ್ರೆ ಐಶ್ವರ್ಯ ತನ್ನ ತಂದೆಗೆ ತಿಳಿಸದೆ ಒಂದು ಚಿಕ್ಕ ತಪ್ಪನ್ನು ಮಾಡ್ತಾಳೆ. ಅದೇ ಎಲ್ಲ ಹುಡುಗರ ಜೊತೆ ಸಿನಿಮಾ, ಪಾರ್ಟಿ, ಪಬ್ಬು ಅಂತ ಹೇಳಿ ಸುತ್ತಾಡ್ತಾ ಇರ್ತಾಳೆ. ಆದ್ರೆ ಐಶ್ವರ್ಯ ಎಲ್ಲ ವಿಷಯವನ್ನ ಅವಳ ತಂದೆ ಹತ್ರ ಹೇಳ್ಕೊತಾ ಇದ್ಲು. ಆದ್ರೆ ಈ ಒಂದು ವಿಷಯವನ್ನ ಅವರ ತಂದೆಗೆ ಹೇಳೋದಿಲ್ಲ. ಹೀಗೆ ಕಾಲ ಉರುಳಿದಂತೆ ಐಶ್ವರ್ಯಾಳಿಗೆ ಒಬ್ಬ ಹುಡುಗ ಬಂದು ಲವ್ ಪ್ರಪೋಸನ್ನು ಮಾಡ್ತಾನೆ. ಐಶ್ವರ್ಯ ಅವನ ಪ್ರೀತಿಯನ್ನು ಒಪ್ಪಿಕೊಳ್ತಾಳೆ. ಒಪ್ಕೊಂಡ್ಮೇಲೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಪಾರ್ಕು, ಸಿನಿಮಾ, ಟ್ರಿಪ್ಪು ಈ ರೀತಿ ಸುತ್ತೋದಕ್ಕೆ ಶುರು ಮಾಡ್ತಾಳೆ. ಆದರೆ ಅದು ತುಂಬ ಜಾಸ್ತಿ ಆಗತ್ತೆ. ಇವರಿಬ್ಬರ ಪ್ರೀತಿ ತನ್ನ ತಂದೆಗೆ ತಿಳಿಯೋದಿಲ್ಲ ಅಂತ ಹೇಳಿ ಐಶ್ವರ್ಯ ತಿಳ್ಕೊಂಡಿರ್ತಾಳೆ. ಆದರೆ ಬೇರೊಬ್ಬ ವ್ಯಕ್ತಿಯಿಂದ ಐಶ್ವರ್ಯಾಳ ಪ್ರೀತಿ ತನ್ನ ತಂದೆಗೆ ಗೊತ್ತಾಗತ್ತೆ. ಇವರಿಬ್ಬರ ಪ್ರೀತಿಯ ವಿಷಯ ತಿಳಿದ ಐಶ್ವರ್ಯ ತಂದೆಗೆ ಅಗಾಧವಾದ ನೋವುಂಟಾಗತ್ತೆ. ಏಕೆಂದರೆ ಮಗಳ ಮೇಲಿನ ಅತಿಯಾದ ಪ್ರೀತಿ ಮತ್ತು 22 ವರ್ಷಗಳ ನಂಬಿಕೆ ಅವತ್ತು ಅವರ ಪಾಲಿಗೆ ಸತ್ತು ಹೋಗುತ್ತೆ. ಮಗಳು ಮನೆಗೆ ಬಂದ ನಂತರ ಮಂಜುನಾಥ್ ಐಶ್ವರ್ಯಾಳಿಗೆ ಎಷ್ಟು ಬುದ್ಧಿವಾದ ಹೇಳಿದ್ರೂ ಅವಳು ಕೇಳುವ ಪರಿಸ್ಥಿತಿಯಲ್ಲಿರುವುದಿಲ್ಲ. ಮರುದಿನ ಐಶ್ವರ್ಯ ತನ್ನ ತಂದೆಯ ಬಾಂಧವ್ಯವನ್ನು ಮರೆತು ತಾನು ಪ್ರೀತಿಸಿದ ಜೀವನ್ ಜೊತೆ ಓಡಿ ಹೋಗಿ ಹೈದರಾಬಾದ್ನಲ್ಲಿ ಮದುವೆ ಆಗ್ತಾಳೆ. ಇದಾದ ಮೇಲೆ ಸರ್ವೇ ಸಾಮಾನ್ಯ ಜಗಳಗಳು ಶುರುವಾಗತ್ತೆ. ಐಶ್ವರ್ಯಾಳ ತಂದೆ
ಜೀವನ್ ಅವರ ಮನೆಗೆ ಹೋಗಿ ಗಲಾಟೆಯನ್ನು ಮಾಡಿಸ್ತಾರೆ. ಹಾಗೆ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟು ಜೀವನ್ ಅವರ ಸ್ನೇಹಿತರಿಗೆಲ್ಲರಿಗೂ ಹೊಡಿಸ್ತಾರೆ. ಮಂಜುನಾಥ್ ಅವರ ಕೋಪಕ್ಕೆ ಕೊನೆಯೇ ಇರುವುದಿಲ್ಲ. ಕೊನೆಗೆ ಮಂಜುನಾಥ್ ಐಶ್ವರ್ಯಾಳನ್ನು ಎಷ್ಟು ಹುಡುಕಿಸಿದ್ರೂ ಅವಳ ಸುಳಿವು ಕೂಡ ಗೊತ್ತಾಗೋದಿಲ್ಲ. ಕೊನೆಗೆ ಆ ತಂದೆ ಮಗಳ ಹಠ, ಪ್ರೀತಿ, ಚೆಲ್ಲಾಟ, ನಗು, ಅಳು ಇವೆಲ್ಲ ಮುಗಿದು ಹೋಗುತ್ತೆ. ಮಂಜುನಾಥ್ ಅವರಿಗೆ ಡೈರಿಯನ್ನು ಬರೆಯುವ ಅಭ್ಯಾಸ ಇರುತ್ತೆ. ಆ ಡೈರಿಯಲ್ಲಿ ಹೀಗೆ ಬರೆಯುತ್ತಾರೆ: ಇಲ್ಲಿಗೆ ನನ್ನ ಮಗಳ ಋಣ ಮುಗಿಯಿತು. ಇನ್ಯಾವತ್ತೂ ನಾನು ಅವಳನ್ನು ನೋಡುವುದಿಲ್ಲ. ಅವಳಿಗೇನಾದರೂ ನೋಡಬೇಕು ಅನಿಸಿದ್ರೆ ಬರಬಹುದು, ಆದರೆ ಅದು ನನ್ನ ಸಾವಿನ ನಂತರ. ಯಾವುದೇ ಮನುಷ್ಯನಿಗೆ ಅವನ ಆಸ್ತಿ, ಪಾಸ್ತಿ, ಐಶ್ವರ್ಯ, ಅಂತಸ್ತನ್ನು ಕಳ್ಕೊಂಡ್ರೂ ಅವರು ಬೇಜಾರಾಗೋದಿಲ್ಲ. ಒಬ್ಬರನ್ನು ನಂಬಿರೋರು ಕೈ ಕೊಟ್ಟರೆ ಅವರ ಮನಸ್ಸಿಗೆ ತುಂಬ ಬೇಜಾರಾಗುತ್ತದೆ ಎಂದು ಅವರ ಡೈರಿಯಲ್ಲಿ ಬರೀತಾರೆ. ಇದಾದ ಕೆಲವು ದಿನಗಳ ನಂತರ ಕಾಲಕ್ರಮೇಣ ಐಶ್ವರ್ಯ ಅವರ ಮನೆಯಲ್ಲಿ ತಂದೆ ತಾಯಿ ಮತ್ತು ಜೀವನ್ ಅವರ ಮನೆಯಲ್ಲೂ ಕೂಡ ಎಲ್ಲರೂ ಈ ಒಂದು ವಿಷಯವನ್ನು ಮರೆತು ಹೋಗ್ತಾರೆ. ಇದಾದ ನಂತರ ಐಶ್ವರ್ಯ ಮತ್ತು ಜೀವನ್ ಒಂದು ಸುಂದರವಾದ ಮಗುವಿನ ಜೊತೆಗೆ ತನ್ನ ತಂದೆಯನ್ನು ನೋಡಲಿಕ್ಕೆ ಊರಿಗೆ ಬರ್ತಾರೆ. ಮನೆಯ ಮುಂದೆ ಹೂವಿನ ತೋರಣ, ಬಾಳೆಕಂದು, ಶಾಮಿಯಾನ, ಜನಗಳ ಬರದ ಹೋರಾಟವನ್ನು ನೋಡಿದ ಐಶ್ವರ್ಯ ಖುಷಿಯಿಂದ ಮನೆಯ ಒಳಗಡೆ ಹೋಗ್ತಾಳೆ. ನಂತರ ಐಶ್ವರ್ಯ 6 ಗಂಟೆಗಳ ಕಾಲ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಏಕೆಂದರೆ ಐಶ್ವರ್ಯ ಮಾಡಿದ ನಂಬಿಕೆ ದ್ರೋಹವನ್ನು ಅವರ ತಂದೆ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಾ ಆತ್ಮಹತ್ಯೆ ಮಾಡಿಕೊಂಡು 9 ದಿನಗಳ ತಿಥಿ ಕಾರ್ಯ ಅಂದು ನಡೀತಾ ಇರುತ್ತೆ. ಇದೆಲ್ಲ ನೋಡಿದ ಮೇಲೆ ನೀವು ತಿಳ್ಕೊಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ಏನಂದರೆ, ನಾವು ಯಾರ ಜೊತೆಗಿರ್ತೀವೋ ಅದು ಪ್ರೀತಿ ಅಲ್ಲ. ನಾವು ಯಾರನ್ನ ಬಿಟ್ಟಿರೋದಕ್ಕಾಗೋದಿಲ್ವೋ ಅದು ನಿಜವಾದ ಪ್ರೀತಿ. ಈ ಒಂದು ಕಥೆಯಲ್ಲೂ ಕೂಡ ಇದೇ ರೀತಿಯಾಗಿದೆ. ಮಂಜುನಾಥ್ಗೆ ತನ್ನ ಮಗಳನ್ನು ಬಿಟ್ಟಿರೋದಕ್ಕೆ ಆಗದೇ ಇರೋ ಕಾರಣ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಮಕ್ಕಳು ದೂರವಾದಾಗ ತಂದೆ ತಾಯಿಯಂದಿರು ಕೋಪ ಮಾಡಿಕೊಳ್ಳುವುದು ಅವರ ಮೇಲಿನ ದ್ವೇಷದಿಂದಲ್ಲ, ಅವರ ಮೇಲೆ ಇಟ್ಟಿರುವ ಅಪಾರ ಪ್ರೀತಿಯಿಂದ. ಹಾಗಂತ ಹುಡುಗ ಮಾಡಿದ್ದು ತಪ್ಪಲ್ಲ. ಅವರ ಮನೆಯವರಿಗೆಲ್ಲ ಒಪ್ಪಿಸಿ ಮದುವೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ಕಥೆಯಲ್ಲಿ ತಂದೆ ಮಗಳನ್ನು ಅತಿಯಾಗಿ ನಂಬಿರುವುದು ತಪ್ಪ, ಅಥವಾ ಆ ನಂಬಿಕೆಯನ್ನು ಮುರಿದು ಮಗಳು ಪ್ರಿಯಕರನ ಜೊತೆ ಹೋಗಿದ್ದು ತಪ್ಪ? ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಿಶೇಷ ಸೂಚನೆ: ನಿಮ್ಮ ಪ್ರೀತಿಯ ಹಾಗೂ ಯಶಸ್ಸಿನ ಕಥೆಗಳನ್ನು ನಮ್ಮೊಂದಿಗೆ ಹಂಚ್ಕೋಬೇಕಾದ್ರೆ ಕೆಳಗಡೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನಿಮ್ಮ ಸ್ಟೋರಿಯನ್ನು ವಾಟ್ಸಪ್ ಮಾಡಿ. ಇದು ನಿಮ್ಮ ಪ್ರೀತಿಯ ಮುದ್ದು ಮನಸ್ಸು. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್